ಮಡಿಕೇರಿ ಬಿಜೆಪಿ ಕಾರ್ಯಕರ್ತ ವಿನಯ್ ಕುಮಾರ್ ಆತ್ಮಹತ್ಯೆ ಪ್ರಕರಣದ ವಿಚಾರದಲ್ಲಿ ನನಗೆ ಪೂರ್ತಿ ಮಾಹಿತಿ ಇಲ್ಲ, ಮಾಹಿತಿ ತಿಳಿದು ಪ್ರತಿಕ್ರಿಯೆ ನೀಡ್ತೇನೆ ಎಂದು ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ಯಾವುದೇ ಪ್ರಕರಣ ಕಾನೂನು ಪ್ರಕರಣ ತೆಗೆದುಕೊಳ್ಳಬೇಕಾಗುತ್ತದೆ, ಕಾನೂನಿನ ಅಡಿಯಲ್ಲೇ ಎಲ್ಲವನ್ನ ಮಾಡಬೇಕಾಗುತ್ತದೆ. ಇದರಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡೋದಿಲ್ಲ. ಇವೆಲ್ಲ ಗಂಭೀರ ಮತ್ತು ಸೂಕ್ಷ್ಮವಾದ ವಿಷಯಗಳು, ಒಂದೇ ಸಮನೆ ಪ್ರತಿಕ್ರಿಯೆ ಕೊಡಲು ಆಗಲ್ಲ ಎಂದು ಹೇಳಿದರು. ಕೋವಿಡ್ ಅಕ್ರಮದ ಬಗ್ಗೆ ನ್ಯಾಯಮೂರ್ತಿ ಡಿ ಕುನ್ನಾ ಅವರ ವರದಿ ವಿಚಾರವಾಗಿ ಮಾತನಾಡಿದ ದಿನೇಶ್ ಗುಂಡೂರಾವ್ ಉಪಸಮಿತಿಯಲ್ಲಿ ಚರ್ಚೆಗಳಾಗಿವೆ. ಇಲಾಖೆಯಲ್ಲಿ ವಿಚಾರಣೆ ಮಾಡಲು ಹೇಳಿದ್ದೇನೆ, ಪೂರ್ತಿಯಾದ ಬಳಿಕ ನೋಡುವ, ಅದನ್ನ ಎಸ್ಐಟಿಗೂ ವಹಿಸಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಶೋಕಾಸ್ ನೋಟಿಸ್ ನೀಡಿ ವಿಚಾರಣೆ ಮಾಡಿದ್ದೇವೆ. ವಿಚಾರಣೆ ಬಳಿಕ ಮುಂದಿನ ಕ್ರಮದ ಬಗ್ಗೆ ನೋಡಲಾಗ್ತದೆ ಎಂದರು. ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆ ಜಾರಿ ವಿಚಾರವಾಗಿ ಮಾತನಾಡಿ, ವಕ್ಫ್ನಲ್ಲಿ ತಪ್ಪಾಗಿದ್ದರೆ ಅಥವಾ ಭೂಮಿ ದುರುಪಯೋಗ ಆಗಿದ್ದರೆ ಅದು ಬೇರೆ ವಿಚಾರ, ಕಾನೂನಿಗೂ ಅದಕ್ಕೂ ಸಂಬಂಧ ಇಲ್ಲ. ಈ ಕಾನೂನು ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಕೇಂದ್ರ ಸರ್ಕಾರದ ದಬ್ಬಾಳಿಕೆ. ನಾವು ಯಾರನ್ನ ಗಮನಕ್ಕೆ ತೆಗೆದುಕೊಳ್ಳೋದಿಲ್ಲ. ಸೂಕ್ಷ್ಮ ವಿಷಯದಲ್ಲಿ ದ್ವೇಷ ಸಾಧಿಸುವಂತಹದ್ದು ಸರಿಯಲ್ಲ. ನೋಡಿ, ನನಗೆ ಪೂರ್ತಿ ಮಾಹಿತಿ ಇಲ್ಲ. ನೋಡಿ, ಯಾವುದೇ ಪ್ರಕರಣ ಕಾನೂನು ಪ್ರಕಾರ ತಗೊಳ್ಬೇಕಾಗ್ತದೆ ಮತ್ತು ಕಾನೂನು ಅಡಿಯಲ್ಲಿ ಏನೇನಿದೆ ಅದನ್ನು ಮಾಡಬೇಕಾಗ್ತದೆ. ಅದರಿಂದ ಅದರಲ್ಲಿ ಯಾವುದೇ ರೀತಿಯ ಒಂದು ಹಸ್ತಕ್ಷೇಪ ಮಾಡುವಂಥದ್ದು ಸರ್ಕಾರ ಉದ್ದೇಶ ಇರೋದಿಲ್ಲ. ಅದು ನನಗೆ ಇನ್ನೂ ಎಲ್ಲ ವಿಷಯಗಳು ತಿಳ್ಕೊಂಡು ನಂತರ ಬೇಕಾದ್ರೆ ರಿಯಾಕ್ಟ್ ಮಾಡ್ತೀನಿ. ಅದೇ ಅದೇ ಈಗ ತಿಳ್ಕೊಳ್ಬೇಕಾಗ್ತದೆ, ಯಾಕಂದ್ರೆ ಇವೆಲ್ಲ ಗಂಭೀರವಾದಂತಹ ವಿಷಯಗಳು, ಸೂಕ್ಷ್ಮವಾದಂಥ ವಿಷಯಗಳು ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಏಕ್ದಮ್ ಏನೋ ಒಂದು ರಿಯಾಕ್ಷನ್ ಕೊಡೋದಕ್ಕಿಂತ ತಿಳ್ಕೊಂಡು ಏನಾಗಿದೆ ಅದು ತಿಳ್ಕೊಂಡು ಆಮೇಲೆ ನಂತರ ಹೇಳೋಣ. ಈಗ ಅದು ನಮ್ಮ ಸಬ್ ಕಮಿಟಿಯಲ್ಲಿ ಚರ್ಚೆಗಳೆಲ್ಲ ಆಗಿದೆ ಮತ್ತು ಈ ವಿಚಾರದಲ್ಲಿ ಅವರಿಗೆ ನಮ್ಮ ಇಲಾಖೆಗಳಲ್ಲಿ ಎಲ್ಲ ವಿಚಾರಣೆಗಳು ಮಾಡೋದು ಕೂಡ ಹೇಳ್ತಾ ಇದ್ದೀವಿ. ಸೊ ಆ ವಿಚಾರಣೆ ಪ್ರೋಗ್ರೆಸ್ ಅಲ್ಲಿ ಇದೆ. ಎಲ್ಲ ಪೂರ್ತಿಯಾದಂತ ನಂತರ ಮುಂದಿನ ಏನು ಯಾವ ರೀತಿಯಾಗಿ ಕಂಪ್ಲೇಂಟ್ ಕೊಡಬೇಕು ಮತ್ತು ಇನ್ನೊಂದು ಇದನ್ನ ಇವರು ಕೂಡ ವಹಿಸಿದ್ದಾರೆ, ಎಸ್ಐಟಿಗೂ ವಹಿಸಿದ್ದಾರೆ. ಸೊ ಅವರು ಕೂಡ ಇದನ್ನೆಲ್ಲ ನೋಡ್ತಾರೆ. ನಾವು ಅದ್ರಲ್ಲಿ ನೇರವಾಗಿ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ನಾವು ಹೇಳಕ್ಕಾಗೋದಿಲ್ಲ. ನಮ್ಮ ಇಲಾಖೆಗಳು ನಾವು ವಿಚಾರಣೆ ಈಗಾಗಲೇ ಶೋಕಾಸ್ ನೋಟಿಸ್ಗಳು ಅಧಿಕಾರಿಗಳಿಗೆ ಆ ಸಂದರ್ಭದಿಂದ ಯಾರು ಇದ್ರು ಅವ್ರಿಗೆಲ್ಲ ಎಕ್ಸ್ಪ್ಲನೇಷನ್ ಕೂಡ ನಾವೆಲ್ಲ ಕೇಳಿದ್ದೀವಿ. ಸೊ ಅದು ಕೂಡ ನಡೀತಾ ಇದೆ. ಎರಡು ಎಸ್ಐಟಿನೂ ಮಾಡ್ತಾ ಇದ್ದಾರೆ. ಸೊ ಇದ್ರ ನಂತರ ಎಲ್ಲ ಹೊರಗೆ ಬಂದ್ಮೇಲೆ ನೋಡೋಣ. ನೋಡಿ, ವಕ್ಫನ್ನ ಇದು ಎರಡು ಅಂಶ ಇದೆ. ವಕ್ಫ್ನಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ, ಆ ಭೂಮಿಯ ದುರುಪಯೋಗ ಆಗಿದ್ರೆ ಅದು ಬೇರೆ. ಈ ಕಾನೂನಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಈ ಕಾನೂನು ಅವ್ರು ಏನು ರಚನೆ ಮಾಡಿದರೆ ಇದು ಸಂವಿಧಾನಕ್ಕೆ ವಿರುದ್ಧವಾದಂಥ ಕಾನೂನು, ಆಯ್ತಾ. ಅದರಿಂದ ಇದನ್ನ ಖಂಡಿತವಾಗಿಯೂ ನ್ಯಾಯಾಲಯಗಳಲ್ಲಿ ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು ಕೇಂದ್ರ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ. ನಾವು ಯಾರನ್ನು ಕೂಡ ನಾವು ಯಾರನ್ನು ಗಮನಕ್ಕೆ ತಗೊಳ್ಳೋದಿಲ್ಲ. ಇಂಥ ಸೂಕ್ಷ್ಮ ವಿಚಾರ ಬಂದಾಗ ಅದನ್ನ ಇನ್ನೂ ಸಂಯಮೆಯಿಂದ ಅವರು ರಚನೆ ಮಾಡಬೇಕಾಗಿತ್ತು, ಅವ್ರು ಕೆಲಸ ಮಾಡಬೇಕಾಗಿತ್ತು. ಆದರೆ ಅದನ್ನ ಬಿಟ್ಟು ಅವರು ಒಂದು ದ್ವೇಷ ಸಾಧಿಸ್ತಕ್ಕಂಥದ್ದನ್ನ ಮತ್ತು ರಾಜ್ಯದ ಒಂದು ಹಕ್ಕನ್ನು ಕೂಡ ಕಿತ್ಕೊಳ್ತಾ ಇದ್ದಾರೆ. ರಾಜ್ಯದ ಹಕ್ಕೇನಿದೆ, ರಾಜ್ಯದ ಭೂಮಿ ಮೇಲೆ ರಾಜ್ಯಕ್ಕೆ ಹಕ್ಕಿದೆ ಹೊರತು ಕೇಂದ್ರಕ್ಕೆ ಹಕ್ಕಿಲ್ಲ, ಆಯ್ತಾ. ಮತ್ತು ಈ ವಕ್ಫ್ ಕೂಡ ಸ್ಟೇಟ್ ಇದರಲ್ಲಿ ಈಗ ಧರ್ಮದತ್ತಿ ಏನೇನೋ ಎಲ್ಲ ಇದೆ, ನಮ್ಮ ಟ್ರಸ್ಟ್ ಬಗ್ಗೆ ಇರ್ಬೋದು, ಎಲ್ಲ ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ. ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರಲ್ಲ. ಅದೇ ತರ ಇದು ಕೂಡ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿದೆ. ಈ ತರದ ಒಂದು ಕ್ರಮಗಳು ದ್ವೇಷದಿಂದ ಕೂಡಿರ್ತಕ್ಕಂಥ ಅದೇ ಸರಿ ಇಲ್ಲ ಅಂತ. ಬೇರೆ ಭ್ರಷ್ಟಾಚಾರ ತಪ್ಪುಗಳಾಗಿದ್ರೆ ಅದು ಕ್ರಮ ತಗೊಳ್ಳಿ. ನನಗೆ ಗೊತ್ತಿಲ್ಲ.